ಅಮ್ಮ ದೇವಿ ದುರ್ಗಮ್ಮ ನೀ ಹಿಂಗ ನೋಡಬೇಡ ನನ್ನ ಏನ್ ಚಿಂತೆ ಮಾಡಕತ್ತಿ? ತಿನ್ನು ತಿನ್ನು. ಸಂಗವನ ಅಡಿಗೆ ಬೇಸಿರ್ತದ, ಯಾವ ಶಹರದಾಗೂ ಸಿಗೋದಿಲ್ಲ. ತಿನ್ನು ತಿನ್ನು. ನನಗೇನು ನೆನಪಾಗ್ತಿಲ್ಲ. ನನ್ನ ಅಮ್ಮವ್ರನ್ನ ನೋಡ್ಬೇಕು. ನಾವು ನಿಮ್ಮವ್ರ. ನೆನಪಾಗೋ ಕಾಲಕ್ಕ ಅಕ್ಕೈತಿ. ದೇವರು ಕಳುವು ಮಾಡೋಣ, ಚಿಂತೆ ಮಾಡಬೇಡ. ನೆನಪಕ್ಕೈತಿ. ನಿಮಗೂ ಗೊತ್ತಿಲ್ವಾ ನಾನು ಇಲ್ಲಿಗೆ ಹೇಗೆ ಬಂದೆ ಅಂತ? ಇಲ್ಲವ್ವ, ಆದ್ರ ಬೆಳದಿಂಗಳು ಬಂದದ್ದಂತೂ ಕರೆ. ಅಂದ್ರ ಯೋಗ ಬಂದಂಗ. ನೀ ಆ ಸಂಪಿಗೆ ಜೋಡಿ ಸೇರ್ಬೇಡ, ಆಕಿ ಸರಿ ಇಲ್ಲ. ನಿನಗ ಏನೇ ಬೇಕಂದ್ರು ನನಗೆ ಕೇಳು. ನೀ ಕೇಳಿದ್ದು ಕೇಳದೆ ಇರೋದು ಎಲ್ಲ ನಾ ಕೊಡ್ತೀನಿ. ಯಾಕೆ ಸಂಪಿಗೆ ಜೊತೆ ಸೇರ್ಬಾರ್ದು? ಸುಮ್ಮನೆ ನಾ ಹೇಳದಂತ ಕೇಳು. ಆಟ ನಾ ಹೋಗ್ತೀನಿ. ನನಗೆ ಹೊತ್ತು ಹೋಗ್ತಿಲ್ಲ, ಹೆದರಿಕೆ ಆಗ್ತಿದೆ. ಅಯ್ಯ ಅಲ್ಲ, ನೆನಪಾಗೋ ಮಠ ಇರು. ಇನ್ನು ನಾಟಕನ ಶುರು ಆಗಿಲ್ಲ, ಆಗ್ಲೇ ಎದ್ದೋಗ್ತೀನಿ ಅಂದ್ರೆ ಹೆಂಗ? ಬ್ಯಾಸ್ರಾದ್ರ ಒಂದು ಪದ ಹಾಡ್ಲೇನು? ನೀ ಹಾಡು ಅಂದ್ರ ಹಾಡ್ತೀನಿ. ನೀ ಬರೋ ಮುಂದ ಬದುಕ ತ್ರಾಸಾಗಿತ್ತು ನನಗ. ನೀ ಬರೋ ಮುಂದ ಬದುಕ ತ್ರಾಸಾಗಿತ್ತು ಮುಂದ. ನೀ ಬಂದ ಮ್ಯಾಗ ಸುಮ್ಮಾಗ ಕುಂಡ್ರದ ತ್ರಾಸಾಗೈತಿ ನನಗ. ನೀ ಬಂದ ಮ್ಯಾಲ ಸುಮ್ಮಗ ಕುಂಡ್ರದ ತ್ರಾಸಾಗೈತಿ ನನಗ. ನೀ ಇಲ್ಲೇನ್ ಮಾಡ್ತಿದ್ದಿ? ಹೋಗಿಲ್ಲನ ಇನ್ನು ಅವರ ಮನಿಗ? ಒಲ್ಲೆ ಅಂತ ಕುಂತಾಳ ನಿನ್ ಗಣತಿ. ನೀ ಏನಂದಿ ಆಕಿಗ? ನೋಡು, ಹಂಗ ಕೇಳಿ ನಾಗಪ್ಪ ನೋಡ್ದಂಗ ನೋಡ್ಬೇಡ. ನೋಡು, ರೊಟ್ಟಿ ಮುಂದಿಟ್ಕೊಂಡು ತಿನ್ನಬೇ ಅಂದ್ರ ಒಲ್ಲೆ ಅಂತಾಳ. ಇನ್ನು ನೀ ಉಂಟು, ನಿನ್ನ ಗೆಳತಿ ಉಂಟು, ನಾ ಹೊಂಟೆ. ನೀ ಹಿಂಗ ಉಪವಾಸ ಕುಂತ್ರ ಹೆಂಗ? ತಿನ್ನು. ನಾನು ಯಾರು ಅಂತ ನನಗೆ ಗೊತ್ತಿಲ್ಲ. ನನ್ನನ್ನು ಕಳ್ಕೊಂಡವ್ರು ಏನ್ ಮಾಡ್ತಿದಾರೋ ಅಂತ ಚಿಂತೆ ಆಗ್ತಿದೆ. ನಮ್ಮ ಅವ್ವಾರು ಒಂದ್ ಮಾತು ಹೇಳ್ತಿದ್ರು, ಚಿಂಟಿಗೂ ಚಿತಿಗೂ ಇರೋ ವ್ಯತ್ಯಾಸ ಅಂದ್ರ ಅದ್ರ ನಡು ಇರೋ ಒಂದು ಪೂಜಿ. ಚಿತಿ ಸತ್ತವ್ರನ್ನ ಸುಡ್ತೈತಿ, ಚಿಂಟಿ ಬದುಕಿದವ್ರನ್ನ ಸುಡ್ತೈತಿ ಅಂತ. ನಾನು ನಮ್ಮ ಊರಿಗೆ ಹೋಗ್ತೀನಿ. ಹೋಗೋಣ, ನೀ ಮೊದ್ಲು ತಿನ್ನು. ಇಲ್ಲ, ನೀ ಹಿಂಗ ಉಪವಾಸ ಕುಂತ್ರ ನಾನು ಊಟ ಮಾಡಂಗಿಲ್ಲ ನೋಡು. ತಿನ್ನ, ಚಲೋ ಐತಿ. ಸಂಗವ್ವ, ನೀನ್ ಇಲ್ಲಿರೋದ್ ಬೇಡ ಅಂದದಕ್ ಬ್ಯಾಸ್ರನ? ಆಕೆ ಹಂಗ, ಆದ್ರ ಬಾಳ ಒಳ್ಳೆಯವಳ. ಚಿಂತೆ ಕಾಡ್ತೈತಿ ಆಕಿನ. ಚಲೋ ಹಾಡ್ತಿದ್ಲು, ದೊಡ್ಡ ದೊಡ್ಡ ಪಾತ್ರ ಮಾಡ್ತಿದ್ಲು. ಆದ್ರೀಗ ದನಿ ಬಿದ್ದೋಗ್ಯದ.
ಆಕಿ ತನ್ನ ಬೇಸರನ್ನೆಲ್ಲ ಹಾಡು ಹೇಳ್ಕೊಂಡು ಕಳ್ಕೊತಿದ್ಲು. ಈಗ ಹಾಡು ಹಂಗೆ ಇಲ್ಲ. ರಂಗಮಂಚನೆ ಹಂಗ ವಯಸ್ಸಿರೋ ಮಟ್ಟ ಕುಣಿಸ್ತದ, ನಗಸ್ತದ, ವಯಸ್ಸಾದ್ಮ್ಯಾಗ ಎತ್ ಒಗಿತದ. ಸಂಗವನ್ ಕತಿ ಹಂಗೆ ಆಗದ. ಅದಕ್ಕ ಶಿಡ್ಶಿಡ ಅಂತಾಳ. ಅವ್ರಂದಿದ್ದಕ್ಕೆ ಬೇಸರ ಇಲ್ಲ, ನಮ್ಮವ್ರು ಇಲ್ವಲ್ಲ ಅಂತ ಬೇಸರ. ನಂಗೆ ಸಹಾಯ ಮಾಡ್ತೀಯ ನಮ್ಮವ್ರನ್ನ ಹುಡ್ಕಕ್ಕೆ? ಚಿಂತೆ ಮಾಡಬೇಡ, ನಕ್ಕೋತಿರ ನಮ್ ಕೂಡ. ನಿಮ್ಮೋರ್ ಸಿಕ್ಕು ಕಾಲ ಬೇಗ ಬರ್ತೈತಿ. ಹೋಕಿನಿ ಅನ್ಬೇಡ, ನಾನ್ ನಿನ್ನ ತುಂಬಾ ಹಚ್ಕೊಂಡೀನಿ. ಅಪ್ಪಾಜಿ, ಅಪ್ಪಾಜಿ, ಕೊಲ್ಲೂರಿಂದ ಬರ್ತಾ ದೇವಿಗೆ ತೊಡ್ಸಿದ ಉಂಗ್ರ ಅಪ್ಪಾಜಿ ಇದು. ಹಾಗಾದ್ರೆ ದೇವಿ ಇಲ್ಲೇ ಎಲ್ಲೋ ಇದ್ದಾಳೆ ಚಿಕ್ಕದಾಣಿ. ನಾನು ಮಲಗಿದ ಬೆಡ್ ಮೇಲೆ ಸಿಕ್ತು ಅಪ್ಪಾಜಿ ಇದು ನನಗೆ. ಅಪ್ಪಾಜಿ, ದೇವಿನ ಹುಡ್ಕೋದ್ರಲ್ಲಿ ನನಗೆ ಸಹಾಯ ಮಾಡಿ ಅಪ್ಪಾಜಿ. ದೇವಿ ಬೇರೆ ಯಾರಿಗಾದ್ರೂ ಸಿಗೋಕ್ಕಿಂತ ಮುಂಚೆ ಮೊದಲು ನನಗೆ ಸಿಗಬೇಕು. ನಾನು ಜೀವನ ಮಾಡ್ಕೊಂಡಿದ್ಬಿಡ್ತೀನಿ. ನಾನು ಕೊಲ್ಲೂರಲ್ಲಿ ಹೇಳಿದ್ದನ್ನ ಮರ್ತುಬಿಡಿ ಅಪ್ಪಾಜಿ. ಹಠ ಮುಂದುವರಿಸ್ಬೇಡಿ, ನನಗೆ ದೇವಿ ಬೇಕು. ನಾನು ಹೊರಟ ಇರ್ಬೋದು ಸುಚೇಂದ್ರ, ಆದ್ರೆ ಕಟಕ ಅಲ್ಲ. ದೇವಿ ಜವಾಬ್ದಾರಿನ ನನಗೆ ಬಿಡು, ನಾನು ದೇವಿನ ಹುಡುಕಿಸ್ಕೊಡ್ತೀನಿ. ನಿನ್ನ ಮೇಲೆ ಹಠ ಸಾಧಿಸಿ ನನಗೇನೋ ಪ್ರಯೋಜನ? ನೀನು ನನ್ನ ದಾರಿಗೆ ಅಡ್ಡವಾಗಿ ನಿಂತಿಲ್ಲ. ದೇವಿನ ಹುಡುಕಿಸೋ ಜವಾಬ್ದಾರಿ ನಂದು. ಬನ್ನಿ ಅಪ್ಪಾಜಿ, ದೇವಿನ ಹುಡ್ಕೋಣ. ನೀನು ಆಸ್ಪತ್ರೆಯಲ್ಲಿ ಇರು ಸುಚೇಂದ್ರ. ದೇವಿ ನಿನ್ನ ಹುಡುಕೊಂಡು ಇಲ್ಲಿಗೆ ಬರಬಹುದು, ಅಥವಾ ದಾಖಲಾಗೋಕ್ ಆಸ್ಪತ್ರೆಗೆ ಬರಬಹುದು. ಆಗ ನೀನು ಅವಳಿಗೆ ಸಿಗಬಹುದಲ್ವಾ? ದೇವಿ ಸಿಗೋ ಹೊತ್ತಿನಲ್ಲಿ ನೀನ್ ಆರೋಗ್ಯ ತಪ್ಪಿರೋದು ಬೇಡ. ನನ್ನ ಮಾತು ಕೇಳು, ನೀನು ಆಸ್ಪತ್ರೆಯಲ್ಲಿರು. ದೇವಿನ ಹುಡುಕಿಸ್ಕೊಡೋ ಜವಾಬ್ದಾರಿ ನಂದು. ನಂಬು ನಿನ್ನ ಅಪ್ಪಾಜಿ. ಹೋಗು ಸುಚೇಂದ್ರ. ದೇವಿ ಸಿಗಲಿ ಸಿಗದೇ ಇರಲಿ ನನಗೇನು ಅಂತ ಇದ್ರಿ, ಮಗನ್ನೇ ಬೇಡ ಅಂತ ಇದ್ರಲ್ಲ ಅದೀನಿ. ಸಂತೋಷ ಆಯ್ತದಲ್ಲ ನೀವು ಬದಲಾಗಿದ್ದು ನೋಡಿ. ನೀವು ಹೀಗೆ ಇದ್ದು ಬಿಡಿ. ಯಾವ ಬದಲಾವಣೆ ಭೂಪಾಲು? ಎಲ್ಲವನ್ನು ಬದಲಾಯಿಸೋದ್ರಲ್ಲಿದ್ದೇನೆ ನಾನು. ಅಂದ್ರೆ ದೇವಿ ನಮ್ಮ ಜೊತೆಯಲ್ಲಿದ್ರೆ ನನ್ನ ಕೆಲಸ ಸುಲಭ. ಅಮ್ಮನವರು ಸೃಷ್ಟಿ ಮಾಡಿದ ಶಂಖ ಇರೋದು ದೇವಿ ಹತ್ರ. ದೇವಿನ ಮುಂದೆ ಇಟ್ಕೊಂಡ್ರೆ ಅನಾಯಾಸವಾಗಿ ಶಂಖ ನನಗೆ ಸಿಗುತ್ತೆ. ಧಾರಿಣಿ ದೇಸಾಯಿ ಅವ್ರ ಹತ್ರ ಶಂಖ ಇದೆ. ಅದನ್ನ ಪಡ್ಕೋಬೇಕು ಅಂದ್ರೆ ದೇವಿ ನನ್ನ ಜೊತೆಗಿರ್ಬೇಕು. ಪಾಪ ಮಕ್ಕಳನ್ನ ವ್ಯವಹಾರಕ್ಕೆ ಬಳಸ್ಕೊಳ್ಳೋದು ಬೇಡ ದಣಿ. ಶಂಕ ಇರೋದು ಧಾರಣಿ ದೇಸಾಯಿ ಅವರ ನಾಟಕದ ಕಂಪ್ನಿನಲ್ಲಿ. ನೀವು ಹೋಗಿ ಕೇಳಿದ್ರೆ ಕೊಟ್ಟೆ ಕೊಡ್ತಾರೆ. ಕೆಟ್ಟ ಕೆಲಸಕ್ಕೆ ಮಕ್ಕಳನ್ನ ಬಳಸ್ಕೊಳ್ಳೋದು ಬೇಡ ದಣಿ. ಬನ್ನಿ, ಗುರುಪಾದ ಹೇಳಿ ಕಳಿಸಿದಾನೆ, ಧಾರಣಿ ದೇಸಾಯಿ ಅವರ ಮನೆಗೆ ಹೋಗೋಣ. ದೇವಿ ಅವಶ್ಯಕತೆ ಯಾಕಿದೆ ಅಂತ ನಂತರದಲ್ಲಿ ಹೇಳ್ತೀನಿ. ನೀನು ನನ್ನ ಜೊತೆ ಬರೋದು ಬೇಕಿಲ್ಲ. ಹೋಗಿ ದೇವಿ ಎಲ್ಲಿದ್ದಾಳೆ ಅಂತ ಹುಡುಕು. ನಾನು ಧಾರಿಣಿ ದೇಸಾಯಿ ಅವ್ರ ಮನೆಗೆ ಹೋಗ್ತೀನಿ. ಶಂಕದ ಅವಶ್ಯಕತೆ ಅಷ್ಟಿದೆಯಾ ದಣಿ ನಿಮ್ಗೆ? ಬದುಕಿಗೆ ಉಸಿರಿನ ಅವಶ್ಯಕತೆ ಎಷ್ಟಿದೆಯೋ ನನಗೆ ಶಂಖದ ಅವಶ್ಯಕತೆನೂ ಅಷ್ಟೇ ಇದೆ. ಸ್ಟಾರ್ಟ್ ಮಾಡ. ಅಮ್ಮ, 4-5 ದಿನ ಆಯ್ತು. ದೇವಿ ಎಲ್ಲಿದ್ಲು ಅಂದೇಳಿ ಗೊತ್ತಾ ಇಲ್ಲ. ದೇವಿ ಎಲ್ಲಿದ್ರು ಸುರಕ್ಷಿತವಾಗಿ ಬರಲಿ. ನಾವೆಲ್ಲ ನಿಮ್ಮನ್ನೇ ನಂಬಿತ್ತು. ನಮ್ದವ್ರನ್ನ ನಿನ್ನ ಕೈ ಬಿಡುವುದಿಲ್ಲ. ಮಂಗಳಾ, ಮಂಗಳಾ. ಅಪ್ಪ, ಬನ್ನಿ ಕೂತ್ಕೊಳ್ಳಿ. ಚಹಾ ಮಾಡ್ಕೊಡೋದಾ? ಅಪ್ಪ ಅಂತ ಕೇಳಿ ಎಷ್ಟು ಸಂತೋಷ ಆಗುತ್ತೆ ಕಣೆ. ದೇವಿ ಅಪ್ಪ ಅಂತ ಕರಿತಿದ್ವಿ. ಅವಳು ನೋಡೇ ವಾರ ಆಗೋಯ್ತು. ಮನೇಲಿರೋದಕ್ಕೆ ಹಿಂಸೆ ಆಗ್ತಿದೆ ಕಣೆ. ನೀನು ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಮನೇಲಿದ್ರೆ ಪಾರ್ವತಿ ಮುಖ ನಾನು, ನನ್ನ ಮುಖ ಅವಳು ನೋಡಿ ನೋಡಿ ಬೇಜಾರಾಗುತ್ತೆ. ಬನ್ನಿ ಭಾವ, ಕೂತ್ಕೊಳ್ಳಿ. ಶಾಸ್ತ್ರ ಇನ್ನೂ ನಡೆದಿಲ್ಲ ಭಾವ. ಅದಕ್ಕೆ ಕಾರಣ ನಾನೇ ಅಂತಲೇ ಇದೆ ಅಲ್ವಾ ನಿನ್ನ ಮನಸ್ಸಿನಲ್ಲಿ? ಶಾಸ್ತ್ರಕ್ಕೆ ಕರೆದು ತಪ್ಪು ಮಾಡಿದೆ ಭಾವ. ನಾನು ಕ್ಷಮಿಸ್ಬಿಡೆ ಮಂಗಳ.
ನೀ ಹೇಳಿದ ಸರಿ. ಯಾರ್ದೋ ದುಃಖಕ್ಕೆ ಇನ್ಯಾರ್ದೋ ಸಂತೋಷ ಬಲಿ ಆಗಬಾರ್ದು. ಅಕ್ಷತ ಚೆನ್ನಾಗಿರ್ಲಿ, ಮುಗಿಸ್ಬಿಡಿ ಶಾಸ್ತ್ರ. ದೇವಿ ಬಗ್ಗೆ ಏನಾದರೂ ಗೊತ್ತಾಯ್ತಾ ಭಾವ? ಒಂದು ವಾರ ಆಯ್ತಲ್ವಾ ಅವಳು ಹೋಗಿ? ಪಾರ್ವತಿನ ಕರ್ಕೊಂಡು ಬಾದಾಮಿ ಕಡೆ ಹೋಗಿ ಬರೋಣ ಅಂತೀವಿ. ಡಿಪಾರ್ಟ್ಮೆಂಟಲ್ಲಿ ಪುಟ್ಟಾಜು ಗೊತ್ತಿರೋರು ಇದ್ದಾರಂತೆ. ಅವ್ರ ಸಹಾಯದಿಂದ ದೇವಿನ ಹುಡುಕ್ತೀವಿ. ಯೋಚನೆ ಮಾಡಬೇಡಿ ಭಾವ. ಬೇಕಾದ್ರೆ ಒಂದು 2 ದಿನ ನಮ್ಮ ಅಕ್ಷತನ ಕರ್ಕೊಂಡು ಹೋಗಿ ಮನೆಗೆ. ಇವಳು ಕಾಲ್ಗುಣ ಭಾಳ ಚೆನ್ನಾಗಿದೆ ಭಾವ. 2 ಹೊತ್ತು ಇವಳ ಹತ್ರನೇ ದೀಪ ಹಚ್ಚಿ ಏನಾದರೂ ಒಳ್ಳೇದಾಗ್ಬೋದು. 4 ಲಕ್ಷ ರೂಪಾಯಿ ಲಾಸು. ಏನ್ ಲಾಸು? 2 ಲೋಡು ಮರದ ದಿಮ್ಮಿ ಸುಟ್ಟು ಹೋಗಿದೆ ಡಿಪೋದಲ್ಲಿ. ಡಿಪೋಗೇನು ಆಗಿಲ್ಲ. ನಾಳೆ ಡೆಲಿವರಿ ಕೊಡಬೇಕಾಗಿತ್ತು. 60,000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದು. ಈ ಸದಾನಂದ ಹೆಂಡತಿನ ಮೆಚ್ಚಕ್ಕೋಸ್ಕರ 60,000 ರೂಪಾಯಿ ಫರ್ನಿಚರ್ ತಂದು ಹಾಕಿದ್ದಾನೆ. ಈಗ 60,000 ರೂಪಾಯಿ ಅಡ್ವಾನ್ಸು, ಸುಟ್ಟೋಗಿರೋ ಮರದ ದಿಮ್ಮಿ ರೇಟು ನಾವೇ ಕೊಡ್ಬೇಕಂತೆ. ಕರ್ಮ ಕಡೆ, ಒಳ್ಳೇದಾಗುತ್ತೆ ಅನ್ನೋಷ್ಟರಲ್ಲಿ ಹೀಗೆ. ಕಾಯೋದು ಅಂದ್ರ ಇಂತಜಾರ್ ಅಂತ ಅರ್ಥ. ಅಲ್ಲ, ನಾ ಇಲ್ಲಿ ಕಾದ್ ಕುಂತೀನಿ, ನೀ ಒಟ್ಟ ಹೊರಗ ಬರವಲ್ಲ ಸಂಪಿಗೆ. ನನ್ನೇನ್ ಕಾಲಿಗೆ ಚಕ್ರ ಕಟ್ಕೊಂಡಿನಿ ಅನ್ಕೊಂಡಿ ಏನ? ಏ ಈ ಬಿರ್ಸ್ ಬೇಡವ. ಮಂದಿ ನಿನ್ ಕಾಲಡಿನ ಅದಾರ. ತಕ ತಕ ಅಂತ ಕುಣಿತೈತಿ ಮಂದಿ ಮನ್ಸು. ನಾಟಕ ನೋಡಕ ಕಾದ್ ಕುಂತಾರ. ಇಲ್ಲಿ ನೀ ಅಂದ್ರ ಹಂಗ ಅರ್ಧಕ್ಕೆ ನಿಲ್ಸಿದ್ರ ನೋಡು. ನಂಗ್ ಬಾಳ್ ಕೆಲ್ಸ ಐತಿ, ಬಟ್ಟಿ ಒಪ್ಪ ಮಾಡ್ಕೊಳ್ಳೋದೈತಿ. ಅವರ ತಾಲೀಮ್ ನಿರ್ದೇಶನ ಮಾಡ್ತಾರ. ತಗೋ, ಕೇಸರಿ ಹಾಕಿ ಹಾಲ್ ಮಾಡ್ಕೊಂಬಂದೀನಿ. ನೀ ಕೆಲವ್ರ ಪಾಲಿಗೆ ಮಾಯಮೃಗ ಆದಿ ಬಿಡು. ಏನ ಎಂದು ಇಲ್ಲಿದ್ ಕೇಸರಿ ಹಾಲ ಇಂತಂದಿ ಬಾಳ್ ವಿಚಿತ್ರವಾಗಿ ಆಡಕತ್ತಿ. ಏನಾಗಿದೆ ನಿಂಗ? ಯಾಕೆ ಹಿಂಗ್ ಹುಚ್ಕೊಡಿತರ ಆಡ್ತಿದ್ದಿ? ಒಂದು ತಿಳಿವಲ್ದು ನಂಗೆ. ನಿಂಗ ಎಲ್ಲ ಗೊತ್ತಾಗೈತಿ. ಕುಡಿ ಕುಡಿ, ಮುಂದೆ ಎಲ್ಲ ಸುಸೂತ್ರ ಸಲೀಸಾಗ್ಲಿ ಅಂತ. ಕೆಂಪಾಗಿ ಹುಟ್ಟತೈತಿ. ಸಲೀಸಾಗಿ ಅಂದ್ರ ಕೆಂಪಾಗಿ ಅಂದ್ರ? ಡಾಕ್ಟರ್ ಮಾತ್ರೆ ಕೊಟ್ಟಾರಲ್ಲ, ಕೊಡು. ನೀನಾರಲ್ಲ ತಂದಿದ್ದು? ಏ ನಂಗೆಲ್ ಓದಾಕ್ ಬರ್ತೈತಿ. ಮಾತ್ರೆ ಕೊಡು ನೋಡೋಣ. ವಿಚಿತ್ರವಾಗಿ ಆಡ್ತಿದ್ದಿ. ಯಾಕದ್ ನಿಂಗೀಗ? ನೀ ಕೊಡೋದಿಲ್ಲ, ಆತ್ ಬಿಡು. ಹೆಂಗ್ ಪತ್ತಿ ಹಚ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತೈತಿ. ಏನ? ನೀ ಮಾತ್ರೆ ಕೊಡು, ಅನುಮಾನ ಬಗ್ಗೆ ಅರಿತದ. ಏನ್ ಅನುಮಾನ? ಡಾಕ್ಟರ್ ಹೇಳಿಲ್ಲೇನ? ಏನಂತ? ಜಾಗೃತ ಇರ್ಬೇಕು, ಇನ್ನು 6 ತಿಂಗಳು ಅಂತ. ಹೌದಾ? ನಂಗ್ ಮತ್ ಹಂಗ ಹೇಳೇ ಇಲ್ಲ ಡಾಕ್ಟ್ರ್. ಅವ್ರು ಹೇಳಲಿಲ್ಲ ಅಂದ್ರ ನಾವು ಆರೈಕೆ ಮಾಡ್ಬೇಕಾಯ್ತದ. ನಿನ್ನ ಚಲೋ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಅದ. ಯಾಕಂದ್ರ ನೀ ಗರ್ಭಿಣಿ. ಯಾರು ಹೇಳಿರ್ ನಿಂಗ? ನಂಗ್ ತಿಳಿತು. ಪಿತ್ತಕ್ ತಲೆ ತಿರುಗ್ ಬಿದ್ರ ಬಸ್ರಿ ಅಂತನ? ನೋಡು, ಸುಳ್ಳು ಹೇಳ್ಬೇಡ. ಇದೇ ಕಂಪ್ನಿಯಾಗ 20 ವರ್ಷ ಮಣ್ಣೊತ್ತೀನಿ. ನಾಟಕ ನಡಿಲಿಕ್ಕಬೇಕು. ನಾಟಕ ನಡೀತದ, ನನಗೂ ಅದ ಬೇಕು. ನಿನಗೆಲ್ಲ ಭ್ರಾಂತ್. ನಾ ಬಸ್ರಿ ಅಲ್ಲ. ಬನಶಂಕರ ಒಂದ್ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಿನಗೆ ಯಾರೋ ಭ್ರಾಂತ್ ಹಿಡ್ಸಾರ. ಪಿತ್ತ ಆಗಿತ್ತಷ್ಟ. ನಿನ್ನ ಮೇಲೆ ಆಣಿ, ಮಿರ್ಚಿ ಮಂಡಕ್ಕೆ ತಿಂತದ್ ರಾಜನ್ ಮೇಲೆ ಆಣಿ. ಯಾರ ಹೇಳಿದ್ರು ನಿನಗಿದೆಲ್ಲ? ಛೀ, ನನ್ನ ಬಗ್ಗೆ ಇಷ್ಟು ಕೆಡ್ದಾಗ ಯೋಚನೆ ಮಾಡ್ತಿ? ನಂಬಿಕೆ ಇಲ್ಲ ನಿನಗ? ಕುತ್ತಿಗೆನಲ್ಲಿ ತಾಳಿ ಇಲ್ಲ, ಬಸ್ರಿ ಅಂದ್ರ? ಡಾಕ್ಟ್ರು ನನ್ನ ಕತ್ಲಾಗಿಟ್ಬಿಟ್ನಲ್ಲ. ಅಲ್ಲ, ನಿನ್ನ ಕಾಳಜಿ ವಹಿಸಿ ನಾ ಕೇಳಿದ್ರ ನಿಂಗೇನು ಹೇಳೋದು? 6 ತಿಂಗಳು ಕಾಯಿ ಅಂದ. ಸಂಗವನು ಹಂಗಂದ್ಲು. ಸಂಗವನ ಮಾಡ್ತೀನಿ ತಾಳು. ಐತಿ, ಸಮ ಹಾಲು ಹಾಕೊಂಬತ್ನಿ.
ಹಂಗಾರ ಅದು ಖರೆ ಅಲ್ಲ. ನಂಗೆ ಗೊತ್ತಿತ್ತು ಚಿನ್ನ, ಬಂಗಾರ, ನಂಗೆ ಗೊತ್ತಿತ್ತು. ಈಗ ಐತಿ, ಎಲ್ರಿಗೂ ಐತಿ. ನಿನ್ನ ಈ ಲೋಕ ಕರ್ಕೊಂಬರ್ಲಿಕ್ಕ ತಂಟಿ ಮಾಡಿದ್ನಿ. ನನಗೊಂದು ನೆನಪಾಗ್ತಿಲ್ಲ. ಇಲ್ಲಿರಕ್ ಮನ್ಸಿಲ್ಲ. ಇಲ್ಲೇನು ಹಿಡಿಸ್ತಾ ಇಲ್ಲ. ಮತ್ತೇನ್ ಮಾಡೋಣ? ನೀನಾ ಹೇಳ. ಗೊತ್ತಿಲ್ಲ. ನನ್ನನ್ನ ಇಲ್ಲಿಂದ ಕಳಿಸ್ಕೊಡ್ತೀರಾ? ಎಲ್ಲಿಗೆ ಹೋಗ್ತಿ? ನೀ ಯಾರಂತ ನಿನಗ ಗೊತ್ತಿಲ್ಲ. ನೆನಪಾಗುವವರ್ಗ ಕಾಯ್ಲಿಕ್ಕ ಬೇಕು. ನೋಡ, ಹೇಳಲಿಲ್ಲೇನ ನಿನ್ ಗೆಳತಿಯಾಗಿ ನಿನ್ ಜೋಡಿ ನಾ ಇರ್ತೀನಿ ಅಂತ? ನೀನ್ ನನ್ನ ಜೊತೆ ಇರೋದಕ್ಕೂ ನಾನ್ ನಿನ್ ಜೊತೆ ಇರೋಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಮಾತ್ ಚಲೋ ಆಡ್ತಿ ನೋಡ. ಅವ್ವಾರ ಮನ್ಯಾಗ ತಾಲೀಮ್ ಐತಿ ನಾಟಕದ್ದು. ನಾ ಹೆಂಗ್ ಅಭಿನಯ ಮಾಡ್ತೀನಿ ಅಂತ ನೋಡುದಿಲ್ಲೇನ? ತಾಲೀಮು ಬಾಳ ಮಜಾ ಇರ್ತೈತಿ. ನಿನಗೂ ಬ್ಯಾಸರ ಕಳಿತೈತಿ. ಚಟುವಟಿಕೆಯಿಂದ ಇದ್ರ ಎಲ್ಲ ನೆನಪಾಗ್ಬೋದಲ್ಲೇನ? ಹೇಳ, ಹೋಗೋಣ ಬಾ. ತಿಂಗಳಾನ್ಗಟ್ಲೆ ಈ ಭೂಮಿ ಕಾದೈತಿ. 1 ತಾಸಿನ ಮಳಿ ಸಾಕಾಗುದಿಲ್ಲ. ವರ್ಷಾನ್ಗಟ್ಲೆ ಈ ಜೀವ ಕಾದೈತಿ. 1 ತಾಸಿನ ಬೆಟ್ಟಿ ಸಾಕಾಗುದಿಲ್ಲ. ಸಂಕಿ ತೀರ ಪರ್ದಿ ಹತ್ರ ಹೋಗ್ಬಾರ್ದ. ರಂಗದ ಮಧ್ಯ ನಿಲ್ಬೇಕಾ. ದೃಷ್ಟಿ ಕೆಳಗಿರ್ಬಾರ್ದ. ಮಂದಿ ಮ್ಯಾಗಿರ್ಬೇಕಾ. ಅದರಾಗೂ ಗಂಡಸ್ರ ಮ್ಯಾಗಿರ್ಬೇಕಾ. ನೀ ಸರಿ, ನಾ ತೋರಿಸ್ತೀನಿ ನೋಡ್ಕ. ರಂಗದ ಮಧ್ಯ ನೀನ್ ನಿಲ್ಬೇಕ. ಪರದಿ ಎಳೆದಾರ. ಮೊದಲನೇ ಅಂಕ. ರಂಗದಾಗ ಬೆಳಕು ಚೆಲ್ಲೈತಿ. ತಿಂಗಳಾನುಗಟ್ಲೆ ಈ ಭೂಮಿ ಕಾದೈತಿ. ಈ ತಾಸಿನ ಮಳಿ ಸಾಕಾಗುದಿಲ್ಲ. ವರ್ಷಾನುಗಟ್ಲೆ ಈ ಜೀವ ಕಾದೈತಿ. 1 ತಾಸಿನ ಬೆಟ್ಟಿ ಸಾಕಾಗುದಿಲ್ಲ. ಹಿಂಗ ಮಾಡ್ಬೇಕು. ಗಂಡಸ್ರ ಮನಸ್ನಾಗ ಸೆಳೆತ ಹುಟ್ಟಬೇಕಾ. ನಾಟಕ ನೋಡ್ಲಿಕ್ಕ ಮತ್ ಬರ್ಬೇಕಾ. ತಿಳಿತ? ಏನಾದ್ ಚಮ್ಕಿ? ಅವರ ಎಷ್ಟ್ ಚಂದ ಅಭಿನಯಿಸ್ತೀರಿ. ಈ ಪಾತ್ರ ನೀವ ಮಾಡ್ರಿ. ನಾ ಬಣ್ಣ ಹಚ್ಚುದಿಲ್ಲ. ತಿಂಗಳಾನ್ಗಟ್ಲ ಈ ಏನಾದ್ ಚಮ್ಕಿ? ಅವರ